ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಶನಿವಾರ ಸಂತೆ ಮತ್ತು ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಶನಿವಾರ ಸಂತೆ ಬೈಪಾಸ್ ರಸ್ತೆಯಲ್ಲಿರುವ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಸೇರಿದ ಜಾಗದಲ್ಲಿ ಮುಖ್ಯಮಂತ್ರಿ ನಿಧಿಯಿಂದ ಬಿಡುಗಡೆಯಾದ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ತಡೆಗೋಡೆ ನಿರ್ಮಾಣ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿ ಬೈಪಾಸ್ ರಸ್ತೆಯಿಂದ ದುಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಮ್ಮನೆ ಗ್ರಾಮಕ್ಕೆ ತೆರಳುವ 400 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ 2025-26ನೇ ಸಾಲಿನ ಪರಿಶಿಷ್ಟ ಜನಾಂಗದವರ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಉದ್ದೇಶದಿಂದ ಪ್ರಗತಿ ಕಾಲೋನಿ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಮಂಜೂರಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಚಿಕ್ಕಕೊಳತೂರು ಗ್ರಾಮದ ಡಾಂಬರು ರಸ್ತೆ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ಮಂಜೂರಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಸೇಕ್ರೆಡ್ ಹಾರ್ಟ್ ವಿದ್ಯಾಸಂಸ್ಥೆ ಮೂಲಕವಾಗಿ ತೆರಳುವ ಚಿಕ್ಕಕೊಳತೂರು ಗ್ರಾಮದ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆ ಅಡಿಯಲ್ಲಿ 20 ಲಕ್ಷ ರೂಪಾಯಿ ಮಂಜೂರಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಈ ಎಲ್ಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಯಾವ್ದಾದ್ರು ಮಕ್ಕ ಈ ಕಡೆನಾ ಈ ಕಡೆನಾ ಬಂದು ಈ ಕಡೆ ಆಕೆ ಮುರಿಯಾಯ್ತು. ವೆರಿ ಗುಡ್, ಸಾಕು. ಬಿಡಿ ಸರ್, ಅವತ್ತಿಂದ ಹಾಲು ಹಂಗೆ ಇಟ್ಟಿದ್ವಿ. ಅಲ್ಲ ಹಳಬರ ಎಲ್ಲ ಬನ್ನಿ. ನೋಡ್ಕೊಂಡು ಹೋಗಿದ್ರು. ಹಾಗೆ ಮೊನ್ನೆ ತಾನೇ ಗೊತ್ತಾಯಿತು ನಮಗೆ ಲ್ಯಾಂಡ್ ಆರ್ಮಿಗೆ ಕೊಟ್ಟಿದ್ದಾರೆ ಅಂತ. ನಾವು ಮತ್ತು ನಮ್ಮ ಕಾಂತರಾಜರು ಹಲವಷ್ಟು ಬಾರಿ ಲ್ಯಾಂಡ್ ಆರ್ಮಿ ಆಫೀಸ್ಗೆ ಹೋಗಿ MLA ಅವ್ರ ಆಫೀಸ್ಗೆ ಹೋಗಿ ಅವ್ರಿಗೆ MLA ಸಾಹೇಬ್ರು ಕಂಡ್ಕೊಂಡಾಗ ನಾವು ಕೈ ಮುಗಿತಿದ್ವಿ. ಅಂಕಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಅವರ ಸೌಜನ್ಯತೆ ನಡವಳಿಕೆಯನ್ನು ಸಹ ನಾವು ಅನುಭವಿಸಿದ್ವಿ. ನಾವು ಮತ್ತು ನಮ್ಮ ಕಾಂತರು 5-6 ಜನ ಅವರ ಆಫೀಸ್ಗೆ ಹೋಗಿದ್ದಾಗ ಅವ್ರ ಸೌಜನ್ಯದ ನಡವಳಿಕೆ ನಮಗೆ ಖುಷಿಯಾಗಿ ಹಿರಿಯವನಾಗಿ ನಾನೊಂದು ಅವರಿಗೆ ಅಭಿನಂದನಾ ಪತ್ರ ಬರೆದಿದ್ದೆ. ಅದನ್ನು ಅವ್ರು ಇಡೀ ವಾಟ್ಸಪ್ ಗ್ರೂಪಿಗೆ ಹಾಕ್ಬಿಟ್ಟು BB ನಾಗರಾಜ್ ಶನಿವಾರದಂತೆ ನಮ್ಮನ್ನು ಅಭಿನಂದಿಸಿದ್ದಾರೆ ಅಂತ ಹೇಳಿದರು. ಅವರ ಈ ನಡವಳಿಕೆಗೆ ಹಾಗೂ ಅವರ ಮುಂದಿನ ಜೀವನಕ್ಕೆ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹೇಳ್ತಾ, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ ಸದಾ ಹೇಳ್ತಾ ಅವರ ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಏರಲಿ ಅಂತ ನಾವು ಆ ದೇವರಲ್ಲಿ ಆಶಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮಂತರ್ ಗೌಡಜಿಗೆ ನುಡಿದಂತೆ ನಡೆದಂತ ಮಂತರ್ ಗೌಡಜಿಗೆ ಜಾತಿ ಮತ ಭೇದವಿಲ್ಲದೆ ಕೆಲಸ ಮಾಡುತ್ತಿರುವ ಮಂತರ್ ಗೌಡಜಿಗೆ ಪಕ್ಷ ಭೇದವಿಲ್ಲದೆ ಕೆಲಸ 2023ನೇ ಇಸ್ವಿಗಿಂತ ಮುಂಚೆ ಆಶ್ವಾಸನೆ ಕೊಟ್ಟೆ. ಮಾತ್ರ 2 ವರ್ಷ ಲೇಟ್ ಆಗಿದೆ, ಬೈಬೇಡಿ. ಅದಕ್ಕೆ ಮಧ್ಯದಲ್ಲಿ ನಮ್ಮ ಸ್ಕೂಲ್ಗೂ ಕಾರ್ಯಕ್ರಮ ಕರೆಸಿದ್ರು ನನ್ನ. ನೋಡಿ ಸರ್ ರೋಡ್ ಅಂತಾರೆ, ಕಾರ್ಯಕ್ರಮಕ್ಕೆ ನೋಡಿ ಅಂತಲ್ಲ, ರೋಡ್ ನೋಡ್ಕೊಂಡು ಹೋಗಿ ಅಂತ ಕೇಳಂತ ಸಂದರ್ಭದಲ್ಲಿ ಸೀಕ್ರೆಟ್ ಹಾರ್ಟ್ ಕಾನ್ವೆಂಟ್ ಸ್ಕೂಲಿಗೆ
ಕಾನ್ವೆಂಟ್ ಸ್ಕೂಲು ಒಂದು ಕಡೆ, ಪ್ಲಸ್ ಇಲ್ಲಿರೋಂಥ ನಿವಾಸಿಗಳಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲೇಬೇಕಾಗಿತ್ತು. ಅದು ವಿಚಾರದಲ್ಲಿ ಲಾಸ್ಟ್ ಟೈಮ್ 5 ಲಕ್ಷ ಇತ್ತಿದ್ದು. 5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ರೆ ನೀವು ಇದನ್ನಲ್ಲೇ ಹೊಡೆದು ಕಳಿಸ್ತಿದ್ರಿ ನಮ್ಮನ್ನ, ಯಾಕಂದ್ರೆ 5 ಲಕ್ಷ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸೇರಿಸಿ 20 ಲಕ್ಷ ರೂಪಾಯಿಗೆ ಕಾಂಕ್ರೀಟ್ ರಸ್ತೆ ಮೇಲಿಂದ ಕೆಳಗಡೆ ತೊಗೊಳ್ಳೋಕ್ಕೆ ನಾವು ನೆನ್ನೆ ಮಾತಾಡ್ದೋ. ಕೆಲವು ಕಡೆಯಲ್ಲಿ ನೀವು ಹೇಳ್ದಂಗೆ ಮಕ್ಕಳಿಗೆ ದಾಟಕ್ಕಂತ ಕಡೆ ಇದ್ದಾಗ ಅದನ್ನ ಡಿಸೈನ್ ಮಾಡ್ಕೊಂಡು ಇಂಟರ್ಲಾಕ್ ಮಾಡ್ಕೊಂಡು ಒಂದು ವಾಕ್ ಮಾತು, ಯಾಕಂದರೆ ಗಾಡಿಗಳಲ್ಲಿ ನಿಲ್ಲಿಸೋದು, ಬೇರೆಯವ್ರ ಬಂದಲ್ಲಿ ಅಲ್ಲಿ ಯಾಕಂದ್ರೆ ಇಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರ ರಕ್ಷಣೆಗೆ ನಾವು ಕೊಡೋಣ. ಆಮೇಲೆ ಪಾಪ ನೀವು ನಡ್ಕೊಂಡು ಹೋಗ್ಬೋದು ಆ ಭಾಗಕ್ಕೆ. ಆ ವಿಚಾರದಲ್ಲಿ ತುಂಬ ವರ್ಷದಿಂದ ಈ ಕಾಮಗಾರಿ ಮಾಡಬೇಕಾಯ್ತು. ನಾವು ಗಿರಣನು ಅವತ್ತು ಬಂದೋ, ಅವಾಗ ನಾವು ಚುನಾವಣೆ ಟೈಮಲ್ಲಿ ಬಂದಾಗ ನಿಮ್ಮ ಗಲಾಟೆ ಮಾಡೋದಂತ ಬಾಕಿ ಮಾತ್ರ 2 ವರ್ಷನೂ ಕಾಯ್ದಿದ್ದೀರಾ. ಪಾಪ ಆ ತಾಳ್ಮೆಗೆ 20 ಲಕ್ಷ ರೂಪಾಯಿ ಫಲ ಸಿಕ್ಕಿದೆ. ಕ್ಲೀನಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಯಾರು ಗುತ್ತಿಗೆದಾರ ಬರ್ತಾರೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಆ ಟೈಮಲ್ಲಿ ದಯವಿಟ್ಟು ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಕ್ಲೀನಾಗಿ. ಆಮೇಲೆ ನಮಗೆ ಚರಂಡಿ ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಅದೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಅಲ್ಲಿ ಇಲ್ಲಿಂದ ಕೆಳಗಡೆ ಗಂಟ ರಸ್ತೆ ಆಗುತ್ತೆ. ಒಂದು 20-25 ಮೀಟರ್ ಕಡಿಮೆ ಆಗ್ಬೋದು ಇವತ್ತಿನ ಲೆಂತಿಗೆ. ಅದನ್ನು ಬರೋಂಥ ದಿವಸ ಸೇರಿಸೋಣ. ಮತ್ತು ಮೇಡಮು ಪಕ್ಕ 2-3 ಅಡ್ ರೋಡ್ಗಳು, ಆ ಅಡ್ ರೋಡ್ಗಳು ಇದಾದ ನಂತರ ಅದನ್ನ ತೊಗೊಳಕ್ಕೆ ನನ್ನ ಜವಾಬ್ದಾರಿ ಇತ್ತು. ನನಗೆ ದೇವ್ರ ಕಾರ್ಯಕ್ರಮ ಸುಳ್ಳು ಹೇಳಂಗಿಲ್ಲ, ನಾವು ಎಸ್ ಅಂತ ಹೇಳ್ಬೋದು. ಆಗಬೇಕಾಗಿರೋದು ನನಗೂ ಆಸೆ, ಎಲ್ಲ ಕಡೆಗೆ ರೋಡ್ ಆಗಬೇಕು ಅಂತ ನಮ್ಮ ಆಸೆ. ಒಂದೇ ದಿವಸ ಮಾಡೋಕ್ಕಾದ್ರೆ ಒಂದು 15-20 ಸಾವಿರ ಕೋಟಿ ಬೇಕಾಗುತ್ತೆ ಒಂದು ಕ್ಷೇತ್ರಕ್ಕೆ. ಅದು ಆಗಿಲ್ದಿದ್ದ ಕೆಲಸ ಅಲ್ಲ. ಅದಕ್ಕೋಸ್ಕರ ಹಂತವಾಗಿ ನಾವು ಹೇಳ್ತೀವಿ. ಈಗಾಗಲೇ ಒಂದು 1 ಕೋಟಿ ನಿಮ್ಮ ಈ ಅವಶ್ಯಕತೆ ಇದೆ ಅಂತ ಇದು ರೋಡು. ಯಾಕಂದ್ರೆ ಮೇನ್ ಆ ರೋಡಿಂದ ಕೆಳಗಡೆ ಸಂಪರ್ಕ ರೋಡ್, ಚೆಂಗಳಿ ರೋಡ್ಗೆ ಒಂದು ಬೈಪಾಸ್ ರೋಡ್ ಅಂತ ಆಗುತ್ತೆ. ಮಾತ್ರ ರೋಡ್ ಆಗಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಸ್ತಿ ಆಯ್ತದೆ, ಮಕ್ಕಳು ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಫಾದರ್ you have to be very careful with the students. कर्पूरमङ्गलं देवत्रदाः ॐ सहस्रशीर्षा पुरुषानः सहस्राक्ष कृत्वाः सह वेदान्तृतेः ॐ शान्तिः. ಮಕ್ಕಳಿಗೆ ಓಡಾಡೋಕ್ಕೆ ಒಂದು ಅವಕಾಶ ಮಾಡೋಣ. ಗುದ್ದಿ ಪೂಜೆಗೆ ಪಾಪ ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತೀವಿ. ಗ್ರಾಮದ ಹಿರಿಯರು, ಗ್ರಾಮದ ಅಧ್ಯಕ್ಷರುಗಳು, ತಾಯಿ ತಂಗಿರು ಎಲ್ಲರಿಗೂ ನಿಮಗೋಸ್ಕರ ರಸ್ತೆ ಕ್ಲೀನಾಗಿ ಮಾಡಿಸ್ಕೊಳ್ಳಿ. ಕ್ಯೂರಿಂಗು ಕರೆಕ್ಟಾಗಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೆ ಇದೇ ರೀತಿಯಲ್ಲಿ ಪ್ರೀತಿ ಮುಂದೆ ಬರೆಸ್ಕೊಂಡು ಹೋಗ್ತಾ ಇರಲಿ. ಇದು ಚುನಾವಣೆ ಭಾಷಣ ಅಲ್ಲ, ಇದು ಅಭಿವೃದ್ಧಿ ಭಾಷಣ. ಸಂದರ್ಭದಲ್ಲಿ ಚುನಾವಣೆ ಭಾಷಣ ಮಾಡ್ತಾರೆ. ಈಗ ಬೇಗ ಒಳ್ಳೆ ಊಟ ಹಾಕ್ಸಿ ನಮಗೆ. माना अपापुष्पं पुष्पवान् प्रजावान् पशुमान् भवति य एवं वेद योपामायतनं वेद आयतनमान् भवति असौ वै तपन्नमायतनम् आयतनमान् भवति यो मुष्यतपत आयतनं वेद आयतनमान् भवति ॐ शान्ति शान्ति शान्तिः. ಗ್ರಾಮದೇವರು, ಸರ್ವದೇವರು ಎಲ್ಲರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಆದಷ್ಟು ಬೇಗ ಈ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಗುದ್ದಲಿ ಪೂಜೆ ಅಂದರೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಪೂಜೆಯನ್ನು ಭೂಮಿ ತಾಯಿ ಸಮರ್ಪಕ ಸ್ವೀಕಾರ ಮಾಡಿಕೊಂಡು ನಮ್ಮ ಕ್ಷೇತ್ರದ ಮಹಾರಾಜರಾದಂತಹ ರಾಜರು ಆದಷ್ಟು ಬೇಗ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಸಹಕಾರವನ್ನು ಕೊಡಲಿ ಅಂತ ಹೇಳಿ ಥ್ಯಾಂಕ್ ಯು. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಮಾತ್ರ ನೀವು ಅಪರೂಪಕ್ಕೆ ವರ್ಷಕ್ಕೆ 1 ಸಲಿನೋ 2 ಸಲ ಕರೆದ್ರೆ ನಾವು ಬಂದರೆ ಹೆಚ್ಚು, ಇಲ್ಲ ಅಂತಲ್ಲ. ಕರೆಕ್ಟಾ ಇಲ್ವಾ? ದೇವಸ್ಥಾನಕ್ಕೆ ಜಾಸ್ತಿ ನಿಮ್ಮ ಪಾತ್ರ ಇರಬೇಕು ಅಂತ ನಮ್ಮ ಆಸೆ. ಇದೇ ಮಂತ್ರ ಫೋಟೋ ಹಾಕಿಗಿದ್ದಾರ ಪಾತ್ರ ಜಾಸ್ತಿ ನಿಮ್ದಿರ್ಲಿ. ನನ್ನ ಕಡೆಯಿಂದ ಏನು ಸಹಾಯ ಮಾಡಬೇಕು, ವಸ್ತುನೋ ಏನಾದ್ರು ಒಂದು ಕೊಡಿಸ್ದಾಗ ನಾನು ಜವಾಬ್ದಾರಿ ದೇವಸ್ಥಾನ ಯಾವ್ದಾದ್ರು ಮಗ ಈ ಕಡೆನಾ ಈ ಕಡೆನಾ ಬಂದು ಈ ಕಡೆ ಹಾಕಿ ಮುರಿಯಾಯ್ತು. ವೆರಿ ಗುಡ್, ಸಾಕು. ಬಿಡಿ ಸರ್. ಅವತ್ತಿಂದ ಹಾಲು ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಮಂತ್ರಗೌಡ, ತಾನು ಶಾಸಕನಾಗಿದ್ದ ಪ್ರಾರಂಭದಲ್ಲೇ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದೆ. ಅದರಂತೆ ಸ್ವಲ್ಪ ವಿಳಂಬವಾದರೂ ಈ ಭಾಗದಲ್ಲಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಿ ನಾನು ಹೇಳಿದಂತೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ ಪೂರ್ಣಗೊಂಡಿದೆ ಎಂದರು.
ಕೆಲಸ ಬೇರೆ. ಇಲ್ಲಿಂದ ಟೆಂಪಲ್ ಗಂಟ, ಟೆಂಪಲ್ ಇಂದ ಕಾಲನಿ ಗಂಟ, ಇಲ್ಲಿಂದ ಟೆಂಪಲ್ ಗಂಟ ನಮ್ಮ ಜನರಲ್ ಗ್ರಾಂಟ್ ಅಲ್ಲಿ ಏನು 25-30 ಲಕ್ಷ ರೂಪಾಯಿ ಏನು ಹೇಳ್ತಾವ್ರೆ, ಇಲ್ಲಿಂದ ಅಲ್ಲಿ ಗಂಟ. ಅಲ್ಲಿಂದ ಇನ್ನೂ ಎಷ್ಟು ಬೇಕಾಗ್ಬೋದು, ಆಮೇಲೆ ಸೆಪರೇಟ್ ಆಗಿ SCP ಗ್ರಾಂಟ್ ಅಲ್ಲಿ ಅದೊಂದು, ಇದೆರಡು ರೋಡ್ ಇವತ್ತೇ ಸ್ಟಾರ್ಟ್ ಮಾಡಿ ಕ್ಲಿಯರ್ ಮಾಡೋಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ. ಎಷ್ಟೋ ವರ್ಷದಿಂದ ಗ್ರಾಮಸ್ಥರು ಈಗ ರಸ್ತೆಗೆ ಅಭಿವೃದ್ಧಿ ಆಗುತ್ತೆ ಅಂತ ಕಾಯ್ಕೊಂಡಿದ್ರಿ, ತಡವಾಗಾದ್ರೂ ಇವತ್ತಾಗಿದೆ. ದಯವಿಟ್ಟು ಮನೆಗಳ ಮುಂದೆ ಕ್ಲೀನಾಗಿ ಮಾಡ್ತಾರೋ ಇಲ್ವೋ ಅಂತ ನೀವು ನೋಡ್ಕೊಂಬರ್ಬೇಕು. ಯಾಕೆಂದರೆ ನಾವು ಇವತ್ತು ಬರ್ತೀವಿ, ಯಾವತ್ತು ಹಬ್ಬ ಗಿಬ್ಬ ಬಂದಾಗ ನಾವು ಕರೆದ್ರೆ ಬರ್ತೀವಿ, ಇಲ್ಲ ನಾವು ಬರೋದಿಲ್ಲ. ದಯವಿಟ್ಟು ನಿಮ್ಮ ಮನೆಗಳ ಮುಂದೆ ಎಷ್ಟು ಅಗಲ ಆಗುತ್ತೆ ಇಲ್ಲ ಅಂದರೆ ಎಲ್ಲೋ ಕಡೆಯಲ್ಲಿ ನಿಮಗೆ ಅನನುಕೂಲ, ಆ ವಿಚಾರದಲ್ಲಿ ಅಭಿವೃದ್ಧಿ ಪರವಾಗಿ ನಾವು ನಿತ್ಯ ನಿಲ್ತೀವಿ. ಬರೋಂಥ ದಿವಸ ಈ ಮೇನ್ ರೋಡು ಆಗುತ್ತೆ. ನಿಮಗೆ ಶನಿವಾರ ಸಂತೆ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಡ್ತಾ ಇದ್ದೀವಿ, ಮುಂದೆ ಬರೆಸಲಿ ಅಂತ ನಿಮ್ಮೆಲ್ಲರಿಗೂ ಕೇಳ್ತಾ, ಈಗ ಇದು ಸಿಮೆಂಟ್ ಅಲ್ವಾ, CC ರಸ್ತೆ ಇರೋದ್ರಿಂದ ಮಳೆ ಗಿಳೆ ಏನು ಎಕ್ಸ್ಕ್ಯೂಸ್ ಏನಿಲ್ಲ. ಜನಕ್ಕೆ ಒಂದು ಸ್ವಲ್ಪ ಅನನುಕೂಲ ಆಗ್ದಂಗೆ ನಮ್ಮ ಅಧಿಕಾರಿಗಳು ನೋಡಿಕೊಂಡು ಸಾರ್ವಜನಿಕಕ್ಕೆ ಸಹಾಯ ಮಾಡೋಂಥ ಕೆಲಸ ನಿರಂತರವಾಗಿ ನಾವು ಮಾಡಬೇಕು. ಅಭಿವೃದ್ಧಿ ಮುಖಾಂತರ ಊರಿಗೆ ಒಳ್ಳೇದಾಗಲಿ ಅಂತ ನಿಮ್ಗೆ ಕೇಳ್ತಾ, ಶನಿವಾರ ಸಂತೆ ಹಾಗೂ ಈ ಭಾಗದ ಎಲ್ಲ ಎಮ್ಮನೆ ಗ್ರಾಮಸ್ಥರಿಗೆ ಅದೇ ರೀತಿಲಿ ಅಲ್ಲ, ಈಗ ಅದ್ರ ಜೊತೆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೊಡೋಕ್ಕೂ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ, APMC ಸಮಸ್ಯೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶನಿವಾರ ಸಂತೆ ಭಾಗದಲ್ಲಿ ಬೆಳೀಲಿ, ಇನ್ನೂ ಹೆಚ್ಚಿನ ರೈತರಿಗೆ ಸಹಾಯ ಆಗಲಿ ಅಂತ ಹೇಳ್ತಾ, ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ರಸ್ತೆಗೆ ಪ್ಲಸ್ ಅಂಗಡಿಗೂ ದುಡ್ಡು ಕೇಳಿದ್ರಿ, ಅಂಗಡಿ ಕೊಡೋಕ್ಕಾಗಲ್ಲ, ರಸ್ತೆ ಕೊಡ್ತೀನಿ ಅಂತ ಹೇಳಿದೆ, ಕರೆಕ್ಟಾ? ಆಮೇಲೆ ಕಟ್ಟಡ ಕಾಂಪೌಂಡ್ಗೆ ನಾನು ಕೇಳಿದ್ದು. ಆ ವಿಚಾರದಲ್ಲಿ ಇವತ್ತು 10 ಲಕ್ಷ ರೂಪಾಯಿ CMIDPಲಿ ನಾವು ಅಂದರೆ ಮುಖ್ಯಮಂತ್ರಿ ನಮ್ಮ ವಿಶೇಷ ಅನುದಾನದ ವತಿಯಿಂದ 10 ಲಕ್ಷ ರೂಪಾಯಿ ಅಲ್ಲಿಂದ ಮೇನ್ ರೋಡಿಂದ ಇಲ್ಲಿಗೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಮೇನ್ ರೋಡ್ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತಂದರೆ, ಮೇನ್ ರೋಡು ಅಗಲೀಕರಣ ಆಗುತ್ತೆ ಈಗ. ಯಾಕಂದರೆ PMGSYಲಿ ಇದು ಪ್ರಗತಿ ಪಥ ರಸ್ತೆ ಅಂತ, ಪ್ರಗತಿ ಪಥ ರಸ್ತೆಯಿಂದ ನಮ್ಮ ಬೈಪಾಸ್ ರಸ್ತೆಯಿಂದ ಹಿಡಿದು ಅಪ್ ಟು ಗೋಪಾಲ್ಪುರ ಬಸವೇಶ್ವರ ದೇವಸ್ಥಾನ ಗಂಟ ಆ ರಸ್ತೆ ಸ್ಯಾಂಕ್ಷನ್ ಆಗಿದೆ. ಅದು ಈ ಭಾಗದಲ್ಲಿ ಒಂದು ಸ್ವಲ್ಪ ಅಗಲ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ಗಂಟ ಒಂದು ಸ್ವಲ್ಪ ಇಂಟರ್ಲಾಕ್ ಹಾಕಿ ಅಗಲೀಕರಣ ಮಾಡೋಕ್ಕೆ ಹೇಳಿದ್ವಿ. ಅದನ್ನು ನೋಡ್ಬಿಟ್ಟು ಆ ಎಡ್ಜ್ನ ನೋಡಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ, ಇಲ್ಲೆಲ್ಲರೂ ಅನುಭವ ಇರೋರು, ಸಾರ್ವಜನಿಕಕ್ಕೆ ತುಂಬ ವರ್ಷದಿಂದ ನೀವು ಎರಡೂ ಕಡೆಯಿಂದ ಬರೀ ಅಂತಲ್ಲ, ಪ್ಲಸ್ ಜನಪ್ರತಿನಿಧಿಗೆ ಹಲವಾರು ಜನ ಇಲ್ಲಿ ಬಂದು ಸೇವೆ ಮಾಡಿದರೆ, ನನಗೆ ಗೊತ್ತಿರೋಂಗೆ ನಿಮ್ಮ ಎಕ್ಸ್ಪೀರಿಯೆನ್ಸು ಸಾರ್ವಜನಿಕಕ್ಕೆ ಹಲವಾರು ವರ್ಷದಿಂದ ಅನುಕೂಲ ಆಗಿ ಬರ್ತಾ ಇದೆ. ಈ ಮಾರ್ಕೆಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅಂತ ನಮಗೆಲ್ಲರೂ ಆಸೆ ಇರೋದ್ರಿಂದ ಶನಿವಾರ ಸಂತೆ ನೀವು ಹೇಳ್ದಂಗೆ ಈ ಭಾಗದಲ್ಲಿ ಅಂದರೆ ನಾರ್ತ್ ಕೊಡಗು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆ ವಿಚಾರದಲ್ಲಿ ಹಾಸನ ಭಾಗಕ್ಕೂ ಎಷ್ಟೋ ಜನ ಈ ಕಡೆ ಬಂದು ಮಾರ್ಕೆಟ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಪಡ್ಕೋತಾ ಇದ್ದಾರೆ. ಶನಿವಾರ ಸಂತೆ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ನಿಮ್ಮ ಮಾರ್ಕೆಟ್ ಅಭಿವೃದ್ಧಿನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆದರೆ ರೈತರಿಗೆ ಒಂದು ಬಲ ಸಿಕ್ಕಂಗೆ ಕೆಲಸ ನೀವು ಮಾಡ್ಕೊಂಡು ಬರ್ತಾ ಇದ್ರೆ, ನನ್ನ ಕಡೆಯಿಂದ ಇನ್ನು ಮುಂದೆ ಏನಾದರೂ ಪ್ರೋತ್ಸಾಹಕ ಕಾರ್ಯಕ್ರಮಗಳಿದ್ದರೆ ನಾವು ಕೈ ಜೋಡಿಸೋಕ್ಕೆ ನಾವು ತಯಾರಿಗಿರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಅಧ್ಯಕ್ಷರಾದ ಧರ್ಮಪ್ಪನವರು, ನಾಯಕ್ ಕುಮಾರ್ ಉಪಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇದು ಕಾರ್ಯಕ್ರಮ ಆಯ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲ ಹಳೆಯ ಅಧ್ಯಕ್ಷರಾದಂಥ ಶರಣ ಇರ್ಬೋದು, ಹಳೆ ಮಾಜಿ ಅಧ್ಯಕ್ಷರುಗಳು ಹಿರಿಯವರು ಅವರೇ, ಎಲ್ಲರೂ ಅವರೇ, ಮಾಜಿ ಉಪಾಧ್ಯಕ್ಷರುಗಳು ಅವರೇ, ಕಮಿಟಿಯವರು ನೀವು ಹೇಳ್ದಂಗೆ ಪಕ್ಷಾತೀತವಾಗಿ. ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಲೋಕೇಶ್, ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಜನಾರ್ದನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಸಂಚರಿಸುವ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕನಿಷ್ಠ ವೇತನ ಸಲಹಾ ಸಮಿತಿಯ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ತೆಕಿಲ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 3.5 ಕೋಟಿ ಕಾರ್ಮಿಕರಿದ್ದು ಅವರ ಅನುಕೂಲಕ್ಕಾಗಿ ಕನಿಷ್ಠ ವೇತನ ಸಂಬಂಧ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯದಲ್ಲಿನ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ಕಾಪಿ ಹೊಡೆದು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಗೆದ್ದಿದ್ದಾರೆ. ದೇಶದಲ್ಲಿ ಪೆಟ್ರೋಲ್, ಗ್ಯಾಸ್ ಸಮಸ್ಯೆ ಇದ್ದರೂ ಪ್ರಧಾನಿಗಳು ವಿದೇಶದಲ್ಲಿ ಚಾಕೊಲೇಟ್ ಹಂಚುವಲ್ಲಿ ಮಗ್ನರಾಗಿದ್ದಾರೆ ಎಂದು ಟೀಕಿಸಿದರು. ಯುದ್ಧವನ್ನು ನಿಲ್ಲಿಸಬೇಕಂತ ನಮ್ಮ ದೇಶ ಪಾಕಿಸ್ತಾನ ಹೊಡೆದು ನಿಲ್ಲಿಸಬೇಕಿದೆ. ಅದು ಬಿಟ್ಟು ಟ್ರಂಪ್ ಹೇಳಿದಾಗ ಯುದ್ಧವನ್ನು ನಿಲ್ಲಿಸಿದ್ವಿ. ಅಲ್ಲಿ ಇಸ್ರೇಲ್ ಹೋಗಿ ನಾವು ತಂದೆ ತಾಯಿ ಅಂತೇಳಿ ಅಪ್ಪಿಕೊಂಡು ಇಸ್ರೇಲ್ನವರು ಇರಾನ್ ಮೇಲೆ ಯುದ್ಧ ಮಾಡಿದ್ರು. ಇರಾನ್ ನಮ್ಮ ದೇಶದ ಬಹಳ ಸ್ನೇಹಿತರು, ಬಹಳ ಹಿಂದಿನ ಕಾಲದಲ್ಲಿ. ಆ ಒಂದು ಸ್ನೇಹವನ್ನ ಕೂಡ, ವಿದೇಶಾಂಗ ನೀತಿಯನ್ನ ಕೂಡ ಮಾಡ್ಲಿಕ್ಕೆ ಗೊತ್ತಿಲ್ಲದಂತ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಅತ್ಯಂತ
ನೋವಿನ ಸಂಗತಿ. ಒಂದು ವಿದೇಶಾಂಗ ಸಚಿವರಿಲ್ಲ, ಒಂದು ಒಳ್ಳೆಯ ಕಾರ್ಮಿಕ ಸಚಿವರಿಲ್ಲ, ಒಂದು ಅಲ್ಪಸಂಖ್ಯಾತ ಸಚಿವರಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಒಟ್ಟಿನಲ್ಲಿ ಕೇವಲ ಧರ್ಮದ ಹೆಸರಲ್ಲಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ಮತವನ್ನ ಪಡೆದು ಇವತ್ತು ಶಿಕ್ಷಣ ಕೊಡಬೇಕು, ಒಳ್ಳೆ ಆಸ್ಪತ್ರೆ ಬೇಕು, ಜನರಿಗೆ ಆರೋಗ್ಯ ಬೇಕು, ಆ ಯಾವುದೇ ಒಂದು ಮುಂದಾಲೋಚನೆ ಕೇಂದ್ರ ಸರ್ಕಾರದವರಿಗೆ ಇಲ್ಲ. ಕಾರ್ಮಿಕರ ಸಮಸ್ಯೆ ಏನಿದೆ, ಕಾರ್ಮಿಕರು ಹೇಗಿರಬೇಕು, ಅವರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕು ಅಂತ ಯೋಚನೆ ಇಲ್ಲ. ಕೇವಲ ಜಾತಿ, ಧರ್ಮ, ಮುಸ್ಲಿಂ, ಪಾಕಿಸ್ತಾನ, ಬಾಂಗ್ಲಾ, ಮತ್ತೆ ಅವರೇ ಹೋಗ್ತಾರೆ, ಬಾಂಗ್ಲಾದೇಶಕ್ಕೆ ಹೋಗ್ತಾರೆ, ಅವರೇ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅವರು ಹೋದ್ರೆ ಬಹಳ ಒಳ್ಳೆ ರಾಜತಾಂತ್ರಿಕ ಭೇಟಿ. ರಾಹುಲ್ ಗಾಂಧಿ ಅಥವಾ ಹಿಂದಿನ ಕಾಂಗ್ರೆಸ್ ಸರ್ಕಾರದವರೆ ಪಾಕಿಸ್ತಾನಕ್ಕೆ ಹೋಗಿ ಈ ರೀತಿಯ ದ್ವಂದ್ವ ನೀತಿಯನ್ನ ಮಾಡ್ತಕ್ಕಂತ ಈ ಸರ್ಕಾರ ಬಹುಶಃ ಜನ ಬಹಳ ಬೇಜಾರಾಗಿದೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಮಹಿಳೆಯರು ಮತ್ತು ನಮ್ಮ ಏನು ಮನೆಯಲ್ಲಿ ಕೆಲಸ ಮಾಡತಕ್ಕಂತ ಸಹೋದರಿಯರು ಗ್ಯಾಸಿಗಾಗಿ ಪರದಾಡ್ತಕ್ಕಂಥ ಕೆಲಸ. ಪೆಟ್ರೋಲ್ ಸಿಗ್ತಾ ಇಲ್ಲ. ಇವತ್ತು ಅವ್ರು ಹೇಳ್ತಾರೆ ನೀವು ವರ್ಕ್ ಫ್ರಮ್ ಹೋಮ್. ಕೋವಿಡ್ ಬಂದಾಗ ತಟ್ಟೆ ಅಂತ ಹೇಳಿದ್ರು, ತುಂಬಾ ಜನ ತಟ್ಟೆ ತಟ್ಟಿದ್ದಾರೆ. ಈಗ ನೀವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿ ಜನರಿಗೆ ಮನಸ್ಸು ಮರು ಮಾಡಿ ಇವರು ವಿದೇಶ ರಾಜ್ಯಕ್ಕೆ ಸುತ್ತಕ್ಕಂತ ಒಂದು ಯೋಚನೆಯಲ್ಲಿ ಮೋದಿ ಅವರಿದ್ದಾರೆ. ಬಹುಶಃ ಇವರಿಗೆ ಮುಂದೆ ಬಡವರ ಬಗ್ಗೆ ಆಗಲಿ, ಈ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ. ಅವರಿಗೆ ಅದಾನಿ, ಅಂಬಾನಿ. ಮಂಗಳೂರು ವಿಮಾನ ನಿಲ್ದಾಣ ಅದಾನಿಗಳಿಗೆ ಕೊಡ್ತಾ ಇದ್ದಾರೆ, ಆರ್ಮರ್ ಅನ್ನ ಕೊಡ್ತಕ್ಕಂಥದ್ದಾಯ್ತು, ಟ್ರಿವಾಂಡ್ರಮ್ನಲ್ಲಿ ಕೊಡ್ತಾರೆ, ಎಲ್ಲ ಕಡೆ ಖಾಸಗಿರೋರಿಗೆ. ಅವರಿಗೆ ಸರ್ಕಾರದಲ್ಲಿ ಯಾವುದು ಬೇಡ, ಅವರ ಸ್ನೇಹಿತರು, ಅವರ ಆತ್ಮೀಯತೆಯ ಒಂದು ಸಹಾಯ ಮಾಡಬೇಕಾದ್ರೆ ಅವ್ರಿಗೆ ಏನಾದ್ರೂ ಒಂದು ಪ್ರೀತಿ ಪ್ರೇಮ ಇರ್ಬೋದಲ್ಲ. ಅದಾನಿಗೆ ಬೇಕಾಗಿ ಅಮೆರಿಕ ದೇಶದ ಹತ್ರ ಕೇಸನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಏನು ಅಂಬಾನಿ, ಅದಾನಿ ಇವರ ಹಿಂದೆನೆ ಹೋಗ್ತಕ್ಕಂತ ಒಂದು ಪ್ರಧಾನಮಂತ್ರಿ ಇಲ್ಲಿ ಬಂದು ಜನರನ್ನ ಬಗ್ಗೆ ಮಾಡಿಕೊಂಡು ಈ ಒಂದು ಕೆಲವೊಂದು ಜನರು ಅದಕ್ಕೆ ಮರಳಾಗ್ತಕ್ಕಂಥ ಕೆಲಸ ಆಗಿರೋದ್ರಿಂದ ನಮ್ಮ ದೇಶ ಇನ್ನು ಅಭಿವೃದ್ಧಿ ಆಗ್ಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲವನ್ನ ಮಾರಾಟ ಮಾಡತಕ್ಕಂಥ ಯೋಚನೆ. ಈ ರೀತಿಯ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕವಾದ ಪಾಠವನ್ನ ಕೊಡ್ತಾರೆ. ನಮ್ಮ MP ಅವರು ಕೂಡ ಇಲ್ಲಿ ಕೆಲಸ ಮಾಡುವುದಿಲ್ಲ. ಮಂಗಳೂರು MP ಅವರು ಕೂಡ ಪ್ರಚಾರ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಹೋಗ್ತಾರೆ. ಯಾವುದು ತಂದದ್ದು ಯಾವುದು ಮಾಡಿದ್ದು ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಶಾಸಕರು ಸಿಕ್ಕಿರುವುದು ಬಹುಶಃ ಕೊಡಗಿನ ಜನರ ಪುಣ್ಯ. ಮುಂದಿನ ದಿನದಲ್ಲಿ MP ಕೂಡ ಇಲ್ಲಿಯವರೇ ಬಂದು ಒಳ್ಳೆಯ ರೀತಿಯ ಆಡಳಿತವನ್ನ ಈ ಜಿಲ್ಲೆಯ ಜನತೆಗೆ ಕೊಡ್ತಕ್ಕಂಥ ದಿವಸವನ್ನ ನಾವು ಕಾಯ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸಂತೋಷ್ ಲಾಡ್ ಕಾರ್ಮಿಕರ ಪರವಾಗಿ ಅತ್ಯಂತ ಶ್ರೀಮಂತಿಕೆಯಿಂದ ಬಂದಂತಹ ವ್ಯಕ್ತಿ ಆದರೂ ಕೂಡ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಕೊಡಬೇಕು, ಕಾರ್ಮಿಕರು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮತ್ತು ಹಾಸ್ಟೆಲ್ಗಳನ್ನ ಮಾಡುವುದರ ಮುಖಾಂತರ ಅವರ ಜೀವನ ಶೈಲಿಯನ್ನ ಉತ್ತೇಜನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬಿಟ್ಟು ಕೇಂದ್ರ ಸರ್ಕಾರ ಪದೇ ಪದೇ ಈ ಕಾರ್ಮಿಕರ ವಿರುದ್ಧ ದಬ್ಬಾಳಿಕೆಯನ್ನು ಮಾಡತಕ್ಕಂಥ ಕಾನೂನನ್ನ ತಂದು ಅವರಿಗೆ ಒಂಥರ ಹಿಂಸೆ ಪಡ್ತಕ್ಕಂಥ ಕೆಲಸ ಆಗ್ತದೆ. ಎಲ್ಲ ಸಂಘಟನೆಗಳು ಅದನ್ನು ವಿರೋಧ ಮಾಡ್ತಾರೆ. ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇದರ ವಿರುದ್ಧ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಕಟ್ಟುನಿಟ್ಟಿನ ಯೋಜನೆಯನ್ನು ಕಾರ್ಮಿಕರಿಗೆ ಹೋರಾಟ ಮಾಡತಕ್ಕಂಥ ಆಗ್ತಿಲ್ಲ, ಅವರ ಬೇಡಿಕೆಯನ್ನ ಕೇಳ್ತಕ್ಕಂಥ ಆಗ್ತಿಲ್ಲ. ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಏಕಾಏಕಿ ಅವರನ್ನ ವಜಾಗೊಳಿಸ್ತಕ್ಕಂಥ ಅವಕಾಶಗಳನ್ನ ಕೂಡ ಕೊಡ್ತಕ್ಕಂಥ ಕೆಲಸಗಳು ಹಾಗೆ. ಬಹುಶಃ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಮಾರಕವಾದಂಥದ್ದು. ಜೊತೆಯಲ್ಲಿ ಅವರ ಆ ಒಂದು ವಿಮಾನ ದರ ವಿದೇಶಕ್ಕೆ ಹೋಗ್ತಕ್ಕಂಥ ಬರತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಬವಣೆಯನ್ನು ಕೂಡ ಹಿಂದಿರುಗಿ ನೋಡದಂತ ಕೇಂದ್ರ ಸರ್ಕಾರ ಬಹುಶಃ ಕಾರ್ಮಿಕ ವಿರೋಧಿ ಸರ್ಕಾರ ಮತ್ತು ಜೊತೆಯಲ್ಲಿ ನಮ್ಮ ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ಬಹುಶಃ ಮೋದಿ ಅವರು ಹಲವಾರು ಹೇಳಿಕೆಯನ್ನು ಕೊಡ್ತಾರೆ, ಫೋಟೋ ಶೂಟ್ ಮಾಡ್ತಾರೆ. ಇವತ್ತು ನೋಡಬಹುದು ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಯಾವುದು ಸಿಗ್ಲಿಕ್ಕಿಲ್ಲ. ಕೊಡಗು ಜಿಲ್ಲೆಯ ನೆಲಜಿ ಗ್ರಾಮದ ಪ್ರಕೃತಿ ರಮಣೀಯ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಶ್ರೀ ಈಶ್ವರ ಇಗ್ಗುತ್ತಪ್ಪ ದೇವರ ಮಹಿಮೆ ಮೇಲುಕೋಟೆಯ ಮಾಜಿ ಶಾಸಕ CS ಪುಟ್ಟರಾಜು ಹೇಳಿದ್ದಾರೆ. ಇತ್ತೀಚೆಗೆ ಶ್ರೀ ಕ್ಷೇತ್ರಕ್ಕೆ ತಮ್ಮ ಪತ್ನಿ ಸಮೇತ ಭೇಟಿ ನೀಡಿದ ಸಂದರ್ಭ ಮಾತನಾಡಿದವರು, ಈ ಹಿಂದೆ 2-3 ಬಾರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಶ್ರೀ ಈಶ್ವರ ಇಗ್ಗುತ್ತಪ್ಪ ದೇವರ ಮಹಿಮೆಯ ವಿಶಿಷ್ಟ ಅನುಭವದಿಂದ ಪುನೀತರಾದ ಅವರು ಶ್ರೀ ದೇವರ ಅಭಿವೃದ್ಧಿ ಕಾರ್ಯಗಳಿಗೆ ತಾವು ಕೂಡ ಕೈಜೋಡಿಸಿ ದೇವರ ಸೇವೆಗೆ ಸದಾ ಸಿದ್ಧ ಮತ್ತು ಬದ್ಧ ಅಂತ ತಿಳಿಸಿದರು. ಅದಕ್ಕಾಗಿ ತಮ್ಮ ಮೊದಲ ಕಂತಿನ ದೇಣಿಗೆಯಾಗಿ
10 ಲಕ್ಷ ರೂಪಾಯಿಯ ಚೆಕ್ ಅನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ತಕ್ಕ ಮುಖ್ಯಸ್ಥರಿಗೆ ಹಸ್ತಾಂತರ ಮಾಡಿದರು. ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ, ಬದ್ದಂಜೆಟ್ಟಿರ ಬಿ ನಾಣಯ್ಯ, ದಾಪನೆರವಂಡ ಪಂದಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿಶೇಷವಾಗಿ ನಾನು ದಾವಾ ಚಿನ್ನಪ್ಪ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಕಳೆದ ಬಾರಿ ಹಲವಾರು ಬಾರಿ ಇಗ್ಗುತ್ತಪ್ಪ ಟೆಂಪಲ್ಗೆ ಕುಪೇಂದ್ರ ರೆಡ್ಡಿ ಅವ್ರ ಜೊತೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಸಹ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಜೋಡಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭ. ಅವರನ್ನು ನೀವು ಇಲ್ಲಿ ಕರೆದು ಬರ್ತಾ ಇದ್ದಂಥ ಸಂದರ್ಭ ನೀವೆಲ್ಲರೂ ಬರಬೇಕು ನೋಡಬೇಕು ಅಂತ ಕರ್ಕೊಂಡು ಬಂದಾಗ ನಾನು ಅವ್ರ ಜೊತೆ ಬಂದು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಬಹುದಿನದ ಒಂದು ನಮ್ಮ ಸುಪುತ್ರನಿಗೆ ಒಂದು ಸಂತಾನ ಭಾಗ್ಯ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಮದುವೆಗೆ 6 ವರ್ಷ ಆಗಿತ್ತು. ಆದರೂ ಆ ಪರಮಾತ್ಮನ ಕಣ್ಣು ಬಿಚ್ಚಿ ಕಂಡುಬಿಡೋದ್ರಲ್ಲಿ ಕವಿದ ಒಂದು ಮೋಡ ವಾತಾವರಣ ಇತ್ತು. ಆದರೆ ಎಲ್ಲೋ ಒಂದು ಕಡೆ ನನಗೆ ಬೆಳಕು ಕಂಡು ಬಿಟ್ಟಾಗ ಒಂದು ರೀತಿ ಸೂರ್ಯನ ಬೆಳಕು ನನ್ನ ತಲೆ ಮೇಲೆ ಪಾಸಾದಾಗಿ ನನಗೆ ಅಗತ್ಯ ಅಂದ್ಕೊಂಡೆ ದೇವ್ರು ನಾನು ಒಳ್ಳೇದು ಮಾಡ್ತೇನೆ ಅಂತೇಳಿ. ತದನಂತರ ಈಗಾಗಲೇ ಮೊಮ್ಮಗ ಹುಟ್ಟು ಮನೆಗೆ 6 ತಿಂಗಳಾಗಿ ಈಗ ಅವನ ಬರ್ಡೇ ನಾವು 9 ತಿಂಗಳು ಮಾಡ್ತೀವಿ. ಅದಾದಮೇಲೆ ಅವನು ನಾಮಕರಣ ಆದಮೇಲೆ ಇಲ್ಲಿಗೆ ಕರ್ಕೊಬಂದು ಪರಮಾತ್ಮನಿಗೆ ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡೋನಿದ್ದೀನಿ. ಈಗ ನಾನು ಬಂದಾಗ ಏನಾದ್ರು ನಂದು ಒಂದು ಒಳ್ಳೆಯ ಸೇವೆ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಲವಣದ ಮುಖಾಂತರ ನಿಮ್ಮನ್ನು ಅಪೀಲ್ ಮಾಡಿದಾಗ ದೇವ್ರ ಮುಂದೆ ಒಂದು ಮಂಟಪದ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ಅದು ಸಹಾಯ ಆಗಬೇಕು, ನಿಮ್ಮ ಸೇವೆ ಮಾಡಿ ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ಅದಕ್ಕೀಗ ಮೊದಲನೇ ಕಂತಾಗಿ ನಾನು 10 ಲಕ್ಷ ಹಣವನ್ನು ಇವತ್ತು ಚೆಕ್ ಮುಖಾಂತರ ನನ್ನ ಅಕೌಂಟಿಂದ ಕೊಡ್ತಾ ಇದ್ದೇನೆ. ನಾನು ಇವತ್ತು ನಮ್ಮ ಈ ಕ್ಷೇತ್ರಕ್ಕೆ ಏನು ನನಗೆ 3 ದೇಗುಲಗಳು ಇವತ್ತು ಇಲ್ಲಿ ಪರಮಾತ್ಮ ಬಂದು ತಪಸ್ಸು ಮಾಡಿ ಬಹುತೇಕ ಈ ನಾಡಿಗೆ ಕಾವೇರಿ ಮಾತೆಯನ್ನು ಕಳಿಸ್ಕೊಡುವಂಥ ಒಂದು ಸಂಕಲ್ಪ ಏನು ಮೊದಲಿಂದ ನಡ್ಕೊಂಡು ಬಂದಿದೆ. ಅದರ ಋಣದಲ್ಲಿ ನಾವೆಲ್ಲ ಇದ್ದೀವಿ. ಆ ಕಾರಣದಿಂದ ನಮ್ಮ ಕೊನೆ ಉಸಿರಿರೋ ತನಕ ಪರಮಾತ್ಮ ಎಲ್ಲಿ ಗಂಟ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡ್ತಾನೋ ಅಲ್ಲಿ ತನಕ ನಾನು ನಿಮ್ಮ ಜೊತೆ ಸೇರಿ ನಾನು ಒಬ್ಬ ಭಕ್ತನಾಗಿ ಸೇವೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಈ 10 ಲಕ್ಷದ ಈ ಚೆಕ್ಕನ್ನು ಸ್ವೀಕಾರ ಮಾಡಬೇಕು. ಇವತ್ತೇ ತಾವು ಅಕೌಂಟ್ಗೆ ಹಾಕೊಂಡು ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೇರಳ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರಿಂದ ಕರ್ನಾಟಕ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರಾದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿ.ಎಂ. ಶಾಹಿದ್ ತೆಕ್ಕಿಲ್ ಅವರು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಈ ಸಂದರ್ಭ ಸಿಎಂಪಿ ಮುಖಂಡ ಅಬ್ದುಲ್ ಹಮೀದ್ ಬಾಪೂಟಿ, ಟಿ.ಎಂ. ಶಾಜ್ ತೆಕ್ಕಿಲ್, ಟಿ.ಎಂ. ಶೈನ್ ತೆಕ್ಕಿಲ್, ಟಿ.ಎಂ. ಶಯಾನ್ ತೆಕ್ಕಿಲ್ ಹಾಗೂ ಎಂ.ಎ. ಅಫ್ತಾಬ್ ಮುನಂಬತ್ ಮುಂತಾದವರು ಪಾಲ್ಗೊಂಡಿದ್ದರು. ಜಿಲ್ಲೆಯಾದ್ಯಂತ ಜೂನ್ 28ರಿಂದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದ್ದು, ಇದರ ಯಶಸ್ಸಿಗೆ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು ಕೈಜೋಡಿಸುವಂತೆ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಕೋರಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಲ್ಸ್ ಪೋಲಿಯೋ ಲಸಿಕೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು. ಜೂನ್ 28ರಿಂದ ಜುಲೈ 1ರವರೆಗೆ ಲಸಿಕಾ ಕಾರ್ಯಕ್ರಮ ನಡೆಯಲಿದ್ದು, ಅಗತ್ಯ ಸಿಬ್ಬಂದಿಗಳ ನಿಯೋಜನೆ, ವಾಹನ ನಿಯೋಜನೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪೋಲಿಯೋ ಹನಿ ನೀಡುವ ಕಾರ್ಯಕ್ರಮ ಯಶಸ್ಸುಗೊಳಿಸುವಂತೆ ಜಿಲ್ಲಾಧಿಕಾರಿ ಅವರು ಸಲಹೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ 5 ವರ್ಷದವರೆಗಿನ ಒಟ್ಟು 32,702 ಮಕ್ಕಳಿದ್ದು, ನಗರ ವ್ಯಾಪ್ತಿಯಲ್ಲಿ 3,275, ಗ್ರಾಮೀಣ ಭಾಗದಲ್ಲಿ 29,427 ಮಕ್ಕಳಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 5,65,338 ಜನಸಂಖ್ಯೆ ಇದ್ದು, ನಗರ ವ್ಯಾಪ್ತಿಯಲ್ಲಿ 55,179, ಗ್ರಾಮೀಣ ಭಾಗದಲ್ಲಿ 5,10,159 ಜನಸಂಖ್ಯೆ ಇದೆ. ಇವರಲ್ಲಿ ವಲಸಿಗ ಮಕ್ಕಳ ಸಂಖ್ಯೆ 4,112 ಮತ್ತು ಸ್ಥಿರವಾಸಿತ ವಲಸೆ ಜನಸಂಖ್ಯೆಯು 15,788 ಸೇರಿ ಒಟ್ಟು 19,900 ಇದೆ ಎಂದು ಮಾಹಿತಿಯನ್ನು ನೀಡಿದರು. ಎಲ್ಲ ಶಾಲೆಗಳಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಜೂನ್ 26ರಂದು ಜಾಥಾ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತೆ. ಜೂನ್ 28ರಂದು ಬೆಳಿಗ್ಗೆ 8ರಿಂದ ಬೂತ್ ಮಟ್ಟದಲ್ಲಿ ಪೋಲಿಯೋ ಹನಿ ನೀಡಲಾಗುತ್ತೆ ಎಂದು ಹೇಳಿದರು.
ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1ರಂದು ಸೋಮವಾರ ಹುದಿಕೇರಿಯಲ್ಲಿ ಜರುಗಲಿದೆ. ಸಮ್ಮೇಳನದಲ್ಲಿ ಉದ್ಘಾಟನಾ ಸಮಾರಂಭ, ವಿಚಾರಗೋಷ್ಠಿ, ಕನ್ನಡ ಗೀತಗಾಯನ, ಕವಿಗೋಷ್ಠಿ, ಸಾಧಕರಿಗೆ ಸನ್ಮಾನ, ಸಮಾರೋಪ ಸಮಾರಂಭ ಮತ್ತು ತಾಲೂಕಿನ ಪ್ರತಿಭೆಗಳ ಪ್ರದರ್ಶನಕ್ಕಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೇಶವ ಕಾಮತ್ ಅವರು ತಿಳಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಕಲಾವಿದರು ಅಥವಾ ಕಲಾವಿದರ ತಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಪೇಕ್ಷೆ ಅಥವಾ ಅರ್ಜಿ ವಾಟ್ಸಾಪ್ ಮೂಲಕ ದಿನಾಂಕ 25ರ ಒಳಗೆ ಸಲ್ಲಿಸಬಹುದು. ಸಂಪರ್ಕಿಸಬೇಕಾದ ವಿಳಾಸ: ಬಾನಂಗಡ ಅರುಣ್, ಅಧ್ಯಕ್ಷರು, ಹುದಿಕೇರಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್, ಹುದಿಕೇರಿ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9447644418 ಅಥವಾ 9113892396 ಎಂದು ಸಮ್ಮೇಳನದ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದ ಬುಟ್ಟಿಯಂಡ ಸುನೀತಾ ಗಣಪತಿ ಅವರು ತಿಳಿಸಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಸಿಐಟಿಯು ಸಂಘಟನೆಯನ್ನು ಬಲಪಡಿಸುವ ಹಾಗೂ ಕಾರ್ಮಿಕರ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೊಡಗು ಜಿಲ್ಲಾ ಸಿಐಟಿಯು ವತಿಯಿಂದ ನೆಲ್ಲಿಹುದಿಕೇರಿಯಲ್ಲಿ ಒಂದು ದಿನದ ಹಿರಿಯ ಮುಖಂಡರ ಹಾಗೂ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಸಂಘಟನಾ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರ ಉದ್ಘಾಟಿಸಿದ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಧರ್ಮೇಶ್ ಅವರು ಕಾರ್ಮಿಕರ ಕನಿಷ್ಠ ವೇತನವನ್ನು 36,000 ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಮೇ 30ರಂದು ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಮುತ್ತಿಗೆ ಹಾಕಲಾಗುವುದು ಎಂದರು. ದೇಶದ ಆರ್ಥಿಕ ಕುಸಿತ ಮತ್ತು ಹೆಚ್ಚುತ್ತಿರುವ ಅಸಮಾನತೆ ಕುರಿತು ದಿಕ್ಸೂಚಿ ಭಾಷಣ ಮಾಡಿದ ಧರ್ಮೇಶ್ ಅವರು, ಪ್ರಸ್ತುತ ದೇಶವು ತೀವ್ರ ಸಾಮಾಜಿಕ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಕೇಂದ್ರ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ದೇಶದಲ್ಲಿ ಉತ್ಪಾದನಾ ವಲಯ ಸಂಪೂರ್ಣವಾಗಿ ಕುಸಿದಿದ್ದು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ದೇಶದ ಆರ್ಥಿಕತೆ ಮುನ್ನಡೀತಾ ಇದೆ ಎಂಬ ಸರ್ಕಾರದ ವಾದ ಸುಳ್ಳಾಗಿದ್ದು, ಅಂತಾರಾಷ್ಟ್ರೀಯ ಸಂಸ್ಥೆಗಳೇ ಭಾರತದ ಜಿಡಿಪಿ ಲೆಕ್ಕಾಚಾರ ತಪ್ಪಾಗಿದೆ ಎಂದು ಬಹಿರಂಗಪಡಿಸುತ್ತಿವೆ ಎಂದರು. ಅದನ್ನು ನಮ್ಮ ಜನ, ನಮ್ಮ ಮಾಧ್ಯಮಗಳು ಬಹಳ ಹೆಮ್ಮೆಯಿಂದ ನೋಡಿ, ನಮ್ಮ ದೇಶದ ಶ್ರೀಮಂತರು ಜಗತ್ತಿನ ಪಟ್ಟಿಯಲ್ಲಿ 10 ಜನರ ಪಟ್ಟಿಯಲ್ಲಿ ಉಳಿದಾರೆ ಅನ್ನೋದು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಆಯ್ತು, ನಾವು ಖುಷಿ ಪಾಡ. ಅದು ವಾಸ್ತವ ಏನಾಗಿದೆ? ಇಡೀ ದೇಶದ ಒಟ್ಟು ಸಂಪತ್ತು, ಉತ್ಪಾದನೆಯ ಒಟ್ಟು ಸಂಪತ್ತಿನ 90% ಭಾಗವನ್ನು ಕೇವಲ 10% ಜನರ ಕೈಯಲ್ಲಿದೆ. ಇದು ಬಹಳ ಮುಖ್ಯವಾದ. ಇಡೀ ದೇಶದ ಒಟ್ಟು ಉತ್ಪಾದನೆ, ನೀವೊಂದು ಕುಟುಂಬದ ಉತ್ಪಾದನೆ ಒಂದು 100 ರೂಪಾಯಿ ನಿಮ್ಮ ಕುಟುಂಬದ ಒಂದು ವರ್ಷಕ್ಕೆ ಉತ್ಪಾದನೆ ಆಗುತ್ತೆ, 1,000 ಉತ್ಪಾದನೆ ಆಗುತ್ತೆ ಅಂದರೆ, ಅಥವಾ 1 ಲಕ್ಷದ ಉತ್ಪಾದನೆ ಆಗುತ್ತೆ ಅಂತಂದ್ರೆ ಅದರ ಒಟ್ಟು 90% ಭಾಗ ಕೇವಲ 10 ಜನರು ಬಳಸ್ತಾವ್ರೆ. ಕೇವಲ 10 ಜನರ ಕೈಲಿದೆ. ಇನ್ನು 90 ಭಾಗದ ಜನ ಕೇವಲ 10% ಸಂಪತ್ತು ಅದಕ್ಕೆ ಹೊಂದಾಣಿಕೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಗೆ ಯಾಕೆ ಒಳ್ಳೆ ಸ್ಕೂಲ್ಗಳಿಲ್ಲ, ಒಳ್ಳೆ ಶಾಲೆಗಳಿಲ್ಲ, ಒಳ್ಳೆ ಆಸ್ಪತ್ರೆಗಳಿಲ್ಲ, ಒಳ್ಳೆ ರಸ್ತೆಗಳಿಲ್ಲ, ಒಳ್ಳೆ ಸಾರಿಗೆ ವ್ಯವಸ್ಥೆ ಇಲ್ಲ, ಒಳ್ಳೆ ದೂರ ಸಂಪರ್ಕ ವ್ಯವಸ್ಥೆಗಳಿಲ್ಲ? ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇಲ್ಲ? ನಮ್ಮ ಮಕ್ಕಳು ಏನೇ ಓದಿದ್ರು ಕೂಡ ಕೆಲಸ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ 15,000 ರೂಪಾಯಿಗಿನ ಹೆಚ್ಚಿಗೆ ಸಂಬಳ ಸಿಗದೆ ಇರತಕ್ಕಂಥ ಪರಿಸ್ಥಿತಿ ನಾವಿದ್ದೇವೆ. ಎಲ್ಲರೂ ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ಬೇಕು, ಡಾಕ್ಟರ್ ಮಾಡಬೇಕು ಅಂತೇವೆ. ಡಾಕ್ಟರ್ ಮಾಡ್ತಕ್ಕಂಥ ನೀಟ್ ಪರೀಕ್ಷೆ ಇವತ್ತು ಅತ್ಯಂತ ದೊಡ್ಡ ಗೊಂದಲಕ್ಕೀಡಾಗಿ ಅದು ಅಕ್ರಮ ಅಂತಾಗಿ ಇಡೀ ನೀಟ್ ಪರೀಕ್ಷೆಯನ್ನೇ ಇವತ್ತು ರದ್ದು ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಈ ದೇಶದ ಆಂತರಿಕ ಆಡಳಿತ ಕೆಟ್ಟೋಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅಂದ್ರೆ ಇಡೀ ದೇಶದ ಸಂಪತ್ತಿನ 90 ಭಾಗದ ಒಡೆತನವನ್ನ ಕೇವಲ 10% ಜನ ಹಿಡ್ಕೊಂಡಿದ್ದಾರೆ ಅಂತಂದ್ರೆ, ಇನ್ನು 90% ಜನ ಕೇವಲ 10% ಮಾತ್ರ ಓದ್ಕೊಂಡಿದ್ದೀವಿ. ಅದರಲ್ಲೂ 10% ಅಲ್ಲಿ ನೀವು ಹಂಗೆ ತಗೊಂಡ್ರೆ 60% ಅವ್ರು ಜಾಸ್ತಿ ಇದ್ದಾರೆ, 40% ನಾವು ಕಡಿಮೆ ಇದೆ ಲೆಕ್ಕ. ಅಂದ್ರೆ ಒಟ್ಟಾರೆ ಲೆಕ್ಕ ಹಾಕಿದ್ರೆ ಇಡೀ ದೇಶದ ಸಂಪತ್ತಿನಲ್ಲಿ ನಮಗೆ ಬಳಕೆ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಬಹಳ ಕಡಿಮೆ ಇದ್ದಾವೆ. ಇದು ಈ ದೇಶದ ಅತ್ಯಂತ ಕಟುವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ. ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ನಮಗೆ ಮಾಧ್ಯಮಗಳ ಮುಖಾಂತರ ಏನು ನೋಡ್ತಾ ಇದ್ದೀವಿ, ಅಥವಾ ದೇಶದ ಪ್ರಧಾನಮಂತ್ರಿಗಳಾಗಲಿ ಅಥವಾ ಕೇಂದ್ರ ಮಂತ್ರಿಗಳಾಗಲಿ ರಾಜ್ಯಗಳ ಮುಖ್ಯಮಂತ್ರಿಗಳಾಗಲಿ ಏನು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಇವತ್ತು ನಮ್ಗೆ ಏನು ನಾವು ಕೇಳಿಸ್ಕೊಳ್ತಾ ಇದ್ವಿ, ಅದು ವಾಸ್ತವ ಅಲ್ಲ. ಯಾಕೆ ವಾಸ್ತವ ಅಲ್ಲ ಅಂದರೆ ಅದಕ್ಕೊಂದು ಸರಿಯಾದ ಉದಾಹರಣೆ ಅಂದರೆ ನಮ್ಮ ಬದುಕಿನ ಉದಾಹರಣೆ.
ನಮ್ಮ ಬದುಕಿನಲ್ಲಿ ಯಾವುದೇ ಬದಲಾವಣೆ ಆದರೆ ದೇಶ ಮುಂದುವರಿದಿದೆ ಅನ್ನುವಂಥದ್ದು ನಾವು ಒಪ್ತಾ ಇದ್ದೀವಿ. ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯಿಂದ ಸಿಐಟಿಯು ಜಿಲ್ಲಾಧ್ಯಕ್ಷ ಎಸಿ ಸಾಬು ಅವರು, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್ ಅವರು ಜಿಲ್ಲೆಯ ಸಂಘಟನಾ ಯೋಜನೆಯನ್ನು ಮಂಡಿಸಿದರು. ಜೆಡಿಎಸ್ ನೋಡುವಾಗ ಕಾಣ್ತಾನೆ ಇಲ್ಲ. ಆಗಿರುವ ಒಂದು ಸಂದರ್ಭದಲ್ಲಿ ನಾವು ಒಂದು ಪರ್ಯಾಯವನ್ನು ಕೂಡ ಹುಡುಕಬೇಕಾಗುತ್ತೆ. ಇದರ ಮಧ್ಯದಲ್ಲಿ ಇಷ್ಟು ವರ್ಷಗಳಾದರೂ ನಮ್ಮ ಇವರು ನಾವು ನಾನು ಹೆಚ್ಚು ಮಾತಾಡ್ತಾ ಇಲ್ಲ, ನಮ್ಮ ಧರ್ಮೇಶ್ವರ್ ಬಹಳ ವಿವರವಾಗಿ ಮಾತಾಡ್ತಾರೆ. ಇಷ್ಟು ವರ್ಷಗಳಿಂದ 78 ವರ್ಷವಾಯಿತು ನಮಗೆ ಸ್ವತಂತ್ರ ಬಂತು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷವಾಗಿ ನಮ್ಮ ಆಗಸ್ಟ್ 15ಕ್ಕೆ ನಮ್ಮ ಲೀಡರ್ಗಳೆಲ್ಲ ಬಂದು ಘೋರ ಭಾಷಣಗಳನ್ನು ಮಾಡ್ತಾರೆ ಅಲ್ವಾ. ಈಗಲೂ ನಮಗೆ ಕನಿಷ್ಠ ವೇತನ ಕೊಡಿ ಅಂತೇಳಿ ನಾವು ಈಗ ಬೇಡಬೇಕಾಗುತ್ತೆ. ನಾವು ಓಟು ಕೊಟ್ಟು ಅಧಿಕಾರಕ್ಕೆ ತಂದವ್ರ ಹತ್ರ ನಾವು ಮತ್ತೆ ಮನವಿ ಪತ್ರ ತಗೊಂಡು ಹೋಗೋದು ಅವರಿಗೆ, ಸರ್ ನಮಗೆ ಕನಿಷ್ಠ ವೇತನ ಕೊಡಿ, ನಮಗೆ ಒಂದು ಮನೆ ಕೊಡಿ. ಈ ಪರಿಸ್ಥಿತಿಯಲ್ಲಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮೆಂಬರ್ಶಿಪ್ ಎಷ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ನಾವು ಈ ರೀತಿಯಲ್ಲಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಕರೆಕ್ಟಾಗಿ ಮೆಂಬರ್ಶಿಪ್ ಕೊಡೋದಿಲ್ಲ. ನಮ್ಮ ಸಂಘಟನೆಯನ್ನು ವಿಸ್ತಾರಗೊಳಿಸಬೇಕು ಅಂತೇಳಿ ಅವ್ರು ಹೇಳಿದ್ರು. ಈಗಾಗಲೇ ಯಾರನ್ನ ತಪ್ಪುದವ್ರನ್ನ ತಪ್ಪಬೇಕು, ಉಳಿದವ್ರನ್ನ ಎಲ್ಲ ಸೇರಿಸಬೇಕು. ಆಟೋ ರಿಕ್ಷಾದವ್ರು ನಮ್ಮ ಇರುವ 9 ಸಂಘಟನೆ ಎಲ್ಲ ಬಿಟ್ಟು ಉಳಿದವ್ರನ್ನ ನಮ್ಮ ಹತ್ರ ತರಬೇಕಾಗುತ್ತೆ. ಅಂಗನವಾಡಿಯವರು ಇನ್ನೂ ಸ್ವಲ್ಪ ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು. ಬಿಸಿ ಊಟದವ್ರದ್ದು ಸ್ವಲ್ಪ ಜನ ಇನ್ನೂ ಮೆಂಬರ್ಶಿಪ್ಪು ಭಾಳ ಕಡಿಮೆ ಇದೆ. ಕಟ್ಟಡ ಕಾರ್ಮಿಕರು ಇಡೀ ಕೊಡಗು ಜಿಲ್ಲೆಯಲ್ಲಿ ಮೆಂಬರ್ಶಿಪ್ಪನ್ನು ಮಾಡಬೇಕಾಗುತ್ತೆ. ನಮ್ಮ ತೋಟ ಕಾರ್ಮಿಕರ ಪರಿಸ್ಥಿತಿ, ತೋಟ ಕಾರ್ಮಿಕರ ಬಗ್ಗೆ ಮಾತಾಡೋದು ಭಾಳ ಒಂದು ಹೀನಾಯ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮಗೆ ಈಗ ತೋಟದಲ್ಲಿ ಕೆಲಸಕ್ಕೆ ಇಳಿದು ಹೋಗ್ಲಿಕ್ಕೆ ಧೈರ್ಯದಲ್ಲಿ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಡು ಪ್ರಾಣಿಗಳ ಹಾವಳಿ, ದಿನನಿತ್ಯ ಸಾಯ್ತಾ ಇರುವಂಥ ಕಾರ್ಮಿಕರು ಮತ್ತೆ ನಮ್ಮ ತೋಟದ ಮಾಲೀಕರು ಎಲ್ಲ ಸಾಯ್ತಾ ಇದ್ದಾರೆ. ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಅನಿವಾರ್ಯವಾಗಿದೆ. ಜಿಲ್ಲಾ ಮಟ್ಟದಿಂದ ತಳ ಹಂತದವರೆಗೆ ಚಟುವಟಿಕೆಗಳನ್ನು ವಿಸ್ತರಿಸುವುದು ಮತ್ತು ಕ್ರಿಯಾಶೀಲಗೊಳಿಸುವುದು ಸಂಘಟನೆಯ ಮುಂದಿರುವ ಪ್ರಮುಖ ಗುರಿಯಾಗಿದೆ. ಮೋದಿ ಸರ್ಕಾರದ ಕಾರ್ಪೊರೇಟ್ ಪ್ರೇರಿತ ನೀತಿಗಳು ಮತ್ತು ಸಾಮ್ರಾಜ್ಯಶಾಹಿ ಹಿತಾಸಕ್ತಿಗಳ ನಡುವೆ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಪ್ರಸ್ತುತ ಇರುವ ಹೋರಾಟದ ಸಾಮರ್ಥ್ಯವು ಸಾಕಾಗುತ್ತಿಲ್ಲ ಎನ್ನುವುದು ಸಿಐಟಿಯ ಅಭಿಪ್ರಾಯವಾಗಿದೆ. ಈ ದೌರ್ಬಲ್ಯವನ್ನು ನಿವಾರಿಸಿ ಬಂಡವಾಳಶಾಹಿ ಬಿಕ್ಕಟ್ಟನ್ನು ಸಾಮಾಜಿಕ ಬದಲಾವಣೆಯ ಜಾಗೃತಿ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಸಿಐಟಿವಿನ ಮುಂದಿರುವ ಐತಿಹಾಸಿಕ ಕಾರ್ಯಭಾರವಾಗಿದೆ. ಅಂದರೆ ಸಿಐಟಿಯು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿಕೊಂಡು ಅದನ್ನು ತಿದ್ದುಕೊಂಡು ಒಂದು ಬದಲಾವಣೆಗೆ ತಂದು ಸಂಘಟನೆಯನ್ನ ಉತ್ತಮ ರೀತಿಯ ಒಂದು ಸ್ವರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗದೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಸರ್ಕಾರವನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನತಕ್ಕಂಥದ್ದನ್ನ ಸಿಐಟಿ ಕಂಡುಕೊಂಡಿರ್ತಕ್ಕಂಥ. ಈ ನಿಟ್ಟಿನ ಒಳಗಡೆ ನಮ್ಮ ಸಂಘಟನಾತ್ಮಕವಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯದ ಒಳಗಡೆ ನಮ್ಮ ಸದಸ್ಯತ್ವ ಬಹಳ ಮುಖ್ಯ. ದೇಶದ ಸಿಐಟಿಯ ಸದಸ್ಯತ್ವ ದೇಶದ ಇತರ ಸಂಘಟನೆಗಳಿಂದಲೂ ಕೂಡ ಅದು ಪ್ರಬಲವಾಗಿ ಒಂದು ನಂಬರ್ 1 ಶಕ್ತಿಗೆ ಬರಬೇಕು ಅಂತ ಹೇಳಿದ್ರೆ, ಅಥವಾ ರಾಜ್ಯದ ಒಳಗಡೆ ನಮ್ಮ ಸಂಘಟನೆ ಸಿಐಟಿ ಒಂದು ಪ್ರಬಲವಾಗಿ ಬೆಳಿಬೇಕು, ಸದಸ್ಯತ್ವ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಇವತ್ತು ಅದು ಸಾಧ್ಯ ಆಗ್ತಾ ಇದೆ. ಮಂಡ್ಯದಲ್ಲಿ ವೇದಿಕೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಮುಖಂಡರಾದ ಸುಮಿತ್ರಾ, ಹಮಾಲಿ ಕಾರ್ಮಿಕ ಮುಖಂಡರಾದ ಶಾಜಿ ರಮೇಶ್ ಮತ್ತು ಕೊಡಗು ಜಿಲ್ಲೆಯ ಹಿರಿಯ ಮುಖಂಡರು ಹಾಗೂ ಪ್ಲಾಂಟೇಶನ್ ಕಾರ್ಮಿಕರ ಮುಖಂಡರಾದ ND ಕುಟ್ಟಪ್ಪ ಪಾಲ್ಗೊಂಡಿದ್ದರು. ಕುಶಾಲನಗರದ ಸಾಮಿಲ್ ಘಟಕದಲ್ಲಿ ಅಕ್ರಮವಾಗಿ ಶೇಖರಿಸಿ ಇಟ್ಟಿದ್ದ 70 ಸೇಫ್ಟಿಗೂ ಹೆಚ್ಚು ತೇಗದ ಮರದ ನಾಟಗಳನ್ನು ಅರಣ್ಯ ಇಲಾಖೆ ಪತ್ತೆ ಹಚ್ಚಿ ವಶಪಡಿಸಿಕೊಂಡು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸರವಾದಿ ರವಿಚಂಗಪ್ಪ ಅವರು ಪ್ರತಿಷ್ಠಿತ ಸಾಮಿಲ್ ವಿರುದ್ಧ ಹೈಕೋರ್ಟ್ನಲ್ಲಿ ಮನವಿಯನ್ನ ಸಲ್ಲಿಸಿದರು. ಅರ್ಜಿಯನ್ನ ಪರಿಶೀಲಿಸಿದ ಕರ್ನಾಟಕ ಹೈಕೋರ್ಟ್ ಸಾಮಿಲನ್ನ ಬಂದ್ ಮಾಡುವಂತೆ ಆದೇಶಿಸಿತು. ಆದರೆ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಮತ್ತೆ ಹಳೆ ಚಾಳಿಗೆ ಇಳಿದಿರುವುದು ನ್ಯಾಯದ ಕಣ್ಣಿಗೆ ಮಣ್ಣು ಎರಚಿದಂತಾಗಿದೆ. ಬುಧವಾರ ಮಧ್ಯಾಹ್ನ ಅರಣ್ಯ ಇಲಾಖೆಯ DRFO ಉಮೇಶ್, ಜಗದೀಶ್, ವೆಂಕಟೇಶ್ ಹಾಗೂ ಅರಣ್ಯ ಸಿಬ್ಬಂದಿಗಳು ಒಳಗೊಂಡಂತೆ ಸಾಮಿಲ್ ಮೇಲೆ ದಾಳಿ ಮಾಡಿದ್ದು ಒಟ್ಟು 70 ಸೇಫ್ಟಿಗೂ ಹೆಚ್ಚು ತೇಗದ ನಾಟಗಳನ್ನು ಪತ್ತೆ ಹಚ್ಚಿ 7 ಲಕ್ಷ ಮೌಲ್ಯದ ಮಾಲನ್ನು ವಶಪಡಿಸಿಕೊಂಡು ಅರಣ್ಯ ಇಲಾಖೆ ಮೊಕದ್ದಮೆ ದಾಖಲಿಸಿದೆ. ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ S ಹಾದಿಮನಿ ಅವರ ಉಪಸ್ಥಿತಿಯಲ್ಲಿ ಗುರುವಾರ ಭಯೋತ್ಪಾದನಾ ವಿರೋಧಿ ದಿನಾಚರಣೆ ಪ್ರಯುಕ್ತ ಪ್ರತಿಜ್ಞಾ ವಿಧಿ ಸ್ವೀಕರಿಸುವ ಕಾರ್ಯಕ್ರಮ ನಡೆಯಿತು.
ಪ್ರತಿಜ್ಞಾವಿಧಿಯನ್ನು ಜಿಲ್ಲಾಧಿಕಾರಿ ಅವರ ಆಪ್ತ ಸಹಾಯಕರಾದ ಜಿ ಷಣ್ಮುಖ್ ಅವರು ನೆರವೇರಿಸಿದರು. ಅಹಿಂಸೆ ಹಾಗೂ ಸಹನೆಗೆ ಹೆಸರಾದ ಭಾರತ ರಾಷ್ಟ್ರದ ಭವ್ಯ ಪರಂಪರೆಯಲ್ಲಿ ದೃಢ ವಿಶ್ವಾಸದಿಂದ ಎಲ್ಲ ಬಗೆಯ ಭಯೋತ್ಪಾದನೆ ಮತ್ತು ಹಿಂಸೆಯಿಂದ ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಎದುರಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಶಾಂತಿ, ಸಾಮಾಜಿಕ ಸೌಹಾರ್ದತೆ ಮತ್ತು ಪರಸ್ಪರ ಅರಿವು ಸಾಧಿಸಲು ಹಾಗೂ ಉತ್ತೇಜಿಸಲು ಮತ್ತು ಮಾನವ ಜೀವಕ್ಕೆ ಹಾಗೂ ಮೌಲ್ಯಗಳಿಗೆ ಬೆದರಿಕೆ ಒಡ್ಡುತ್ತಿರುವ ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ಎಲ್ಲರೂ ಪಣತೊಡಬೇಕೆಂದು ಷಣ್ಮುಖ್ ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ಬೆಲೆ ಹೆಚ್ಚಳದ ಪರಿಣಾಮ ಸಂಕಷ್ಟದ ಜೀವನ ಸಾಗಿಸ್ತಾ ಇರುವ ಆಟೋ ಚಾಲಕರ ಹಿತವನ್ನು ಕಾಪಾಡಲು ಸರ್ಕಾರ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕೆಂದು ಕೊಡಗು ಜಿಲ್ಲಾ ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ ಒತ್ತಾಯಿಸಿದೆ. ಪತ್ರಿಕಾ ಪ್ರಕಟಣೆ ನೀಡಿರುವ ಎಸ್ಡಿಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಎಮ್ಮೆ ಅವರು, ಪೆಟ್ರೋಲ್, ಡೀಸೆಲ್, ಅನಿಲ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ನಿತ್ಯ ದುಡಿಯುವ ಆಟೋ ಚಾಲಕರು ಕಷ್ಟದ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಶುಲ್ಕವು ದುಬಾರಿಯಾಗಿದೆ, ತೆರಿಗೆ ಹೊರೆ ಅಧಿಕವಾಗಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಆಟೋ ಚಾಲಕರ ನೆರವಿಗೆ ಬಂದು ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಅಗತ್ಯ ಅನುದಾನ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ.